ನಮಸ್ಕಾರ ರೀ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಖಾನಾವಳಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ದು ಒಂದು ಡಿಶ್ ತೊಗೊಂಬಂದಿನಿ ನೋಡ್ರಿ. ಯಾರಾರ ಮನೆಗೆ ಬಂದರು ಇದೇ ಮಾಡ್ತಾರೆ, ಮುಂಜಾನೆ ನಾಷ್ಟ ಅಂದ್ರೆ ಭೀ ಇದೇ ಮಾಡ್ತಾರೆ, ಸಂಜೆ ಪರಿ 4ಕ್ಕೆ ಭೀ ಇದೇ ತಿಂತಾರೆ. ಹಂಗಂದ್ರೆ ಇದೇನು ನಮ್ಮ ಕಡೆ ಎಲ್ಲ ಇದಕ್ಕೆ ಸುಸ್ಲಾ ಅಂತಾರೆ ನೋಡ್ರಿ. ಮಂಡಳು, ಪುರಿ, ಮಂಡಕ್ಕಿ ಇದೆಲ್ಲ ಒಂದೇ ನೋಡ್ರಿ. ಸೊ ಇದು ಹೆಂಗೆ ಮಾಡ್ತಾರೆ, ಏನು ಪ್ರೊಸೀಜರು, ಏಟ್ ಈಸಿ, ಬರ್ರಿ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡೋಣ. ನೀವು ಎಷ್ಟರ ತಿನ್ನಿರಿ ಬ್ಯಾಸರಿಕೆನೇ ಬರಲ್ಲ, ಹೊಟ್ಟೆ ಭೀ ತುಂಬಲ್ಲ, ಓಟ್ ರುಚಿ ಇರ್ತದೆ. ಇದು ಎಷ್ಟು ಈಸಿ ಅಂತ ಹೇಳ್ಕೊಡ್ತೀನಿ ಬರ್ರಿ. ಹಂಗಾದ್ರೆ ಫಸ್ಟಿಗೆ ಮಂಡಾಳು ತೊಗೋರಿ. ಆಮೇಲೆ ಇವನ್ನ ನೀರಾಗ ನೆನೆ ಹಾಕ್ರಿ. ನೀರಾಗ ಎಷ್ಟೊತ್ತು ನೆನಿಬೇಕು ಅಷ್ಟು. ಅಂದ್ರೆ ಈಗಿನ ಒಂದೊಂದು ಕಡೆ ಹೆಂಗೆ ಸಿಗ್ತಾವ್ರಿ, ಹಿಂಗೆ ಹಾಕೋದನ್ನೇ ಹಿಂಗೆ ತೆಗಿತಾರೆ, ಓಟ್ ಮೆತ್ತಗಿರ್ತಾವೆ. ಇವೇನು ನಾ ಪತಂಜಲಿದು ಯೂಸ್ ಮಾಡಿದೆ ನೋಡ್ರಿ. ಪತಂಜಲಿನಾಗ ಹೋಗಿ ನೀವು ಅಳ್ಳು, ಮಂಡಾಳು ಇಲ್ಲ ಮಂಡಕ್ಕಿ, ಪುರಿ ಅಂತ ಕೇಳ್ರಿ, ಕೊಡ್ತಾರವರು. ನೀರಾಗೆ ಹಿಂಗೆ ನೆನೆಸಿಡ್ರಿ. ಎಷ್ಟೊತ್ತು ನೆನೆಸಿಟ್ರು ಇವಕ್ಕೆ ಏನಾಗಲ್ಲ ರೀ, ಅಷ್ಟು ಚಲೋ ಇರ್ತವೆ ಅಳ್ಳು. ಹಿಂಗೆ ತೆಗ್ದು ನಾವು ಹಿಂಡಬೇಕು ನೋಡ್ರಿ. ಒಳಗಿಂದ ಉಸುಕಿರೋದೆಲ್ಲ ಕೆಳಗೆ ಹೋಗಿ ಕುಂತಿರ್ತದೆ. ಸೊ ಹಳ್ಳೆಲ್ಲ ಮ್ಯಾಗ ನಿಂತಿರ್ತವೆ. ನಾವು ಹಿಂಗೆ ಹಿಂಡಿ ತೆಗೆದ್ರೆ ಮೆತ್ತಗಾಗಲ್ಲ. ಪೂರ ಏಸ್ಬೇಕು ಅಷ್ಟು ಫುಲ್ಲು ತೆಗಿಬೇಕು ಹಿಂಗೆ. ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ಲತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ನಾನಿಲ್ಲಿ 2 ಚಮಚ ಪುಟಾಣಿ ಪೌಡ್ರ್ ಹಾಕ್ಕೊಂಡೆ ನೋಡ್ರಿ. ಪುಟಾಣಿ ಅಂದ್ರೆ ಕಡ್ಲಿ ಪುಡಿ ಇಲ್ಲ ರೋಸ್ಟೆಡ್ ಚನಾ ದಾಲ್ ಪೌಡರ್ ಅಂತಾರೆ ಇದಕ್ಕೆ. ಆಮೇಲೆ ಸಾಲ್ಟ್ ಹಾಕ್ಕೋರಿ ಎಷ್ಟು ಬೇಕಷ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋರಿ. ಇಷ್ಟೂನ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿ ಇಟ್ಕೋಬೇಕ್ರಿ. ತರಿಯಾಗಿ ಬರಬೇಕು ಅಂದ್ರೆ ನಾವು ಮುಂಚೆನೇ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು. ಇದು ಕಡಾಯಿ ಇಟ್ಕೊಂಡು ಸ್ಟವ್ ಆನ್ ಮಾಡಿರಿ. ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತೀನಿ ನೋಡ್ರಿ. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೋರಿ. ನಾ ಎಲ್ಲದಕ್ಕೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದ್ರಿ ಜಾಸ್ತಿ. ಆಮೇಲೆ ಸಾಸಿವೆ, ಜೀರಿಗೆ ಹಾಕಿರಿ. ಚಟಾಪಟ ಅಂದಮೇಲೆ ಮೆಣಸಿನ್ಕಾಯಿ ಹಾಕಿರಿ. ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ನಾನು ಆಲ್ರೆಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಏನಾರ ಸಣ್ಣಗೆ ಬೇಕು ಅಂದ್ರೆ ನೀವು ಸಣ್ಣದು ಮಾಡ್ಕೊರಿ. ಚಲೋ ಉಳ್ಳಾಗಡ್ಡಿ ಭೀ ರೋಸ್ಟ್ ಆಗಿದ್ಮೇಲೆ ಟೊಮೆಟೊ ಹಾಕ್ಕೋಬೇಕ್ರಿ ನಾವು. ಸ್ವಲ್ಪ ಕರಿಬೇವನು ಹಾಕ್ಕೋರಿ. ಸೊ ಇದೆಲ್ಲನೂ ಚಲೋ ರೋಸ್ಟ್ ಆಗಬೇಕ್ರಿ. ಅಷ್ಟೊತ್ತು ಕೈ ಆಡಿಸ್ಕೊತ ಇರ್ರಿ. ಅದರೊಳಗೆ ಅರಿಶಿಣ ಹಾಕ್ಕೋಬೇಕ್ರಿ ನಾವು. ಇದು ಒಂದು ಟಿಪ್ ನೋಡ್ರಿ. ನಾವು ಇದ್ರೊಳಗೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಇದರಿಂದ ನಮಗೆ ಕ್ರೀಮು ಹಿಂಗೆ ಒಂಥರ ಕೆನಿ ತಿಂದಪ್ಲೆ ಮೊಸರು ಹಾಕ್ಕೊಂಬೋದು ಭೀ ಬೇಕಿಲ್ಲ. ಥೋಡೆ ಮಂದಿ ಏನು ಮಾಡ್ತಾರೆ, ಒಗ್ಗರಣೆ ಸುಸ್ಲಾ ಸಂಗಟ್ ಮೊಸರು ತಿಂತಾರೆ. ಅಂಥ ಟೇಸ್ಟ್ ಬರ್ತದೆ ನೋಡ್ರಿ ಇದ್ರಾಗ ಹಾಲು ಹಾಕ್ಕೊಂಡ್ರೆ. ಭಾರಿ ಟೇಸ್ಟಿ ಇರ್ತದೆ. ಈಗ ಅದು ನಾವು ಕಲಸ್ಕೊಂಡಿರೋ ಮಂಡಳು, ಉಪ್ಪು, ಕಡಲೆಪುಡಿ, ಕೊತ್ತಂಬರಿ ಅದು ತಂದು ಇದ್ರಾಗ ಕಲಿಸ್ಕೋಬೇಕು ನೋಡ್ರಿ. ಚಲೋ ನಾವು ಒಗ್ಗರಣೆ ಎಲ್ಲ ಅಳು ಹಿಡ್ಕೋಬೇಕು, ಅಯ್ಯೋ ತನಕ ಕಲಿಸ್ಕೋಬೇಕು. ಮಂಡಳೆಲ್ಲ ಬಿಸಿ ಆಗ್ಬೇಕು ನೋಡ್ರಿ. ಅಯ್ಯೋ ತನಕ ಕಲಿಸ್ತಾನೇ ಇರ್ರಿ. ತಳ ಹಿಡಿತದ, ಹಿಡ್ದಪ್ಲೆ ಕಲಿಸ್ತಾ ಇರ್ರಿ. ಒಂದು 2 ನಿಮಿಷ ಮುಚ್ಚಿಟ್ಟು ನೋಡ್ರಿ. ಭಾರಿ ಬಿಸಿ ಆಯಿತು, ಅರ್ಜೆಂಟ್ ಬಿಸಿ ಆಯಿತು. ನಮ್ಮ ಸುಶೀಲಾ ರೆಡಿ ಆಯ್ತು ನೋಡ್ರಿ. ಅಷ್ಟೇ. ಫಸ್ಟ್ ಟೈಮ್ ತಿಂಬೋರು ಏನಾರ ಇದ್ದರು ಅಂದ್ರೆ ಇದು ಇನ್ನೂ ಬೇಕಂತಾರೆ. ಬೇಕಂದ್ರೂ ನಿಮಗೆ ಮಂಡಾಳು ಸಿಗಲ್ಲೇ ತಗೋರಿ ಎಲ್ಲ ಕಡೆ. ಒಬ್ಬ ಈ ಥರ ಬಿಸಿಯಾಗಿ ನೀವು 1-2 ಪ್ಲೇಟ್ ತಿಂತೀರಿ ಖಂಡಿತ. ನಿಮಗೆ ಈ ಮಂಡಾಳು ಎಲ್ಲೂ ಸಿಗ್ತಾಯಿಲ್ಲ ಅಂದರೆ ಪತಂಜಲಿ ಸ್ಟೋರ್ಗಳಿಗೆ ಹೋಗಿ ಅಲ್ಲಿ ಹೋಗಿ ಮಂಡಕ್ಕಿ ಅಥವಾ ಪುರಿ ಅಂತ ಕೇಳ್ರಿ, ಕೊಡ್ತಾರೆ.
ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಬಂತು ಅಂಥೇಳಿ ನನಗೂ ಸ್ವಲ್ಪ ತಿಳಿಸ್ರಿ. ಈಸಿ ರೆಸಿಪಿನೇ, ಮಾಡ್ಕೊರಿ, ಯಾವಾಗ ಬೇಕು ಆವಾಗ ತಿನ್ನಿರಿ, ಮಂಡೋಳು ಹೆಲ್ತಿಗೆ ಭಾಳ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಈಸಿಯಾಗಿದೆ ಅಲ್ವಾ? ಹಾಗಾದರೆ ಇನ್ನೊಂದು ಮತ್ತು ಹೊಸ ರೆಸಿಪಿಯಿಂದ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.